ಈಗ ನಿವಾಸ ಪ್ರಮಾಣ ಪತ್ರ ಕೊಡ್ತಿರೋದು ಸರ್ಕಾರ, ನಾವೇನ್ ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಿದೀವಾ ಅಂತ ಶೋಭಾ ಕರಂದ್ಲಾಜೆ ಆರೋಪಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಸರ್ಕಾರ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡೋ ಕೆಲಸ ಸರ್ಕಾರಕ್ಕೆ ಆ ಹಕ್ಕಿದೆ. ಈಗ ಇವರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತ ಪ್ರಿಯಾಂಕಾ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸರ್ಕಾರದವ್ರು ನಿಯಮ ಮಾಡೋಕ್ಕಾಗಲ್ವಾ? ನಾವು ಯಾರು? ಶಾಸಕರು. ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು? ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂದ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ಏನಕ್ಕೆ ಸರ್ಕಾರದವ್ರು ನಿಯಮ ಮಾಡೋಕ್ಕಾಗಲ್ವಾ? ಕಿರಣ್ ಹನಿಯಡ್ಕರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಈಗ ಮೊನ್ನೆ PRC ಯೋಜನೆ ವಿಚಾರವಾಗಿ ಸರ್ಕಾರ ಹೇಳದಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ಕೆಲವು ವಿಚಾರದಲ್ಲಿ ಗೊಂದಲ ಇತ್ತು. ಪ್ರಮುಖ ಪ್ರತಿಪಕ್ಷವಾಗಿ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಟಿ ಪಡ್ಕೊಳ್ಳೋ ಕೆಲಸ ಆಗಬೇಕಾಗಿತ್ತು ಅಂತೂ ಈಗ ಎಚ್ಚೆತ್ಕೊಂಡಿದ್ದಾರೆ, ಹೌದು. ಬಟ್ ಈ ವಿಚಾರವನ್ನ ಈಗ ಪತ್ರ ಬರೆದಿದ್ದಾರಲ್ಲ ಅವರು, ಇದರ ಇಂಪ್ಯಾಕ್ಟ್ ಏನಿರಬಹುದು ಅಂತ. ಬಹುಶಃ ಈಗ SIR ವಿಚಾರವಾಗಿ ರಾಜ್ಯದಲ್ಲಿ ಒಂದ್ ಕಡೆ ಗೊಂದಲ ಆಗ್ತಾ ಇದೆ. ಈಗ ಈ PRC ವಿಚಾರವಾಗಿನೂ ಕೂಡ ಇದು ವಿಶ್ಲೇಷಣೆ ಒಳಪಡುವಂತ ಒಂದು ಸಬ್ಜೆಕ್ಟ್ ಆಗುತ್ತಾ? ಈಗ ಏನ್ ಕತೆ? ಖಂಡಿತ ಬಿಜೆಪಿ ಈ ವಿಚಾರವನ್ನ ತೀವ್ರ ಮಟ್ಟದಲ್ಲಿ ಗಂಭೀರವಾಗಿ ಕೈಗೆತ್ತಿಕೊಂಡು ಹೋರಾಟವನ್ನು ನಡೆಸಿದ್ರೆ ಮಾಲ್ತೇಶ್, ಈ ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಕಾರಣವಾಗುವಂತ ಎಲ್ಲ ಒಂದು ಅವಕಾಶವೂ ಕೂಡ ಇದೆ. ಯಾಕೆಂದ್ರೆ SIR ವಿಚಾರದಲ್ಲಿ ಹೋರಾಟವನ್ನು ಮಾಡದಂತ ಬಿಜೆಪಿ ಕೇಂದ್ರ ಚುನಾವಣಾ ಆಯೋಗದ ಅಂಗಳವರೆಗೂ ಕೂಡ ವಿಚಾರವನ್ನ ತೆಗೆದುಕೊಂಡು ಹೋಗಿತ್ತು. ಹೀಗಾಗಿ PRC ವಿಚಾರದಲ್ಲಿ ಈಗ ಬಿಜೆಪಿ ಇದೇ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಪುನರ್ಯೋಚನೆ ಮಾಡಬಹುದಾದಂತ ಮತ್ತು ಬಿಜೆಪಿಯಿಂದ ತೀವ್ರವಾದಂತಹ ವಿರೋಧವನ್ನು ಎದುರಿಸಬೇಕಾದಂತಹ ಒಂದು ಸಾಧ್ಯತೆಯೂ ಕೂಡ ಇರುತ್ತೆ. ಇಲ್ಲಿ ಬಿಜೆಪಿ ಈಗ 2 ದಿನಗಳ ಹಿಂದೆ ರಾಜ್ಯ ಸರ್ಕಾರ ಆಪರೇಷನ್ ನೋಟಿಫಿಕೇಶನ್ ಅನ್ನ PRC ವಿಚಾರದಲ್ಲಿ ಹೊರಡಿಸಿದೆ. ಆ ನೋಟಿಫಿಕೇಶನ್ ಇರುವಂತಹ ಒಂದು ಅಂಶಗಳ ಆಧಾರದ ಮೇಲೆ ಈಗ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ವಿಚಾರದಲ್ಲಿ ತೀವ್ರವಾದಂತಹ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಹಂತದಲ್ಲಿ ಅವರು ಕೇಂದ್ರ ಗೃಹ ಸಚಿವರಿಗೂ ಕೂಡ ಪತ್ರವನ್ನು ಬರೆದು ತಕ್ಷಣಕ್ಕೆ ಈ ಒಂದು ನೋಟಿಫಿಕೇಶನ್ ತಡೆ ಹಿಡಿಯುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ಗೃಹ ಸಚಿವರು ಮಧ್ಯಪ್ರವೇಶವನ್ನು ಮಾಡಿ ತಡೆ ಹಿಡಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಲ್ಲಿ ಕೈಗೆತ್ತಿಕೊಂಡಿರುವಂತಹ PRC ನೀಡುವಂತಹ ಒಂದು ಕ್ರಮ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಸೂಚನೆಯನ್ನು ಹೊರಡಿಸಿದೆ. ಇದನ್ನ ತಡೆ ಹಿಡಿಯುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತುರ್ತು ಮಧ್ಯಪ್ರವೇಶವನ್ನು ಮಾಡಬೇಕನ್ನುವಂತ ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರ ಈ ರಾಜ್ಯದ ಬಿಜೆಪಿಯ ಮನವಿಯನ್ನ ಪರಿಗಣಿಸಿ ಈ ವಿಚಾರದಲ್ಲಿ ಏನಾದರೂ ವಿವರಣೆಯನ್ನ ಕೋರಿದ್ರೆ ಅಥವಾ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟರೆ ಇಲ್ಲಿ ರಾಜ್ಯ ಸರ್ಕಾರವು ಕೂಡ ಮತ್ತೆ ಆ ನಿಟ್ಟಿನಲ್ಲಿ ತನ್ನ ಮುಂದಿನ ಕ್ರಮವನ್ನು ಜರುಗಿಸಬಹುದು. ಆದರೆ ಸದ್ಯಕ್ಕೆ ಈಗ ಇರುವಂತದ್ದು ಬಿಜೆಪಿ ಎಷ್ಟರ ಮಟ್ಟಿಗೆ ಈ ವಿಚಾರದಲ್ಲಿ ತನ್ನ ಒಂದು ಗಂಭೀರ ಸ್ವರೂಪದಲ್ಲಿ ಹೋರಾಟವನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ರ ಮೇಲೆ ಈ PRC ವಿಚಾರದಲ್ಲಿ ಚರ್ಚೆಗಳು ನಡೆಯುವಂಥದ್ದು ಅಥವಾ ಅದು ವಿವಾದ ಸ್ವರೂಪವನ್ನು ಪಡೆದುಕೊಳ್ಳುವಂಥದ್ದು ತೀರ್ಮಾನ ಆಗುತ್ತೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಮಾತ್ರ ಕೇಂದ್ರ ಗೃಹ ಇಲಾಖೆ ಪತ್ರವನ್ನು ಬರೆದಿದ್ದಾರೆ. ಉಳಿದಂತೆ ರಾಜ್ಯ ಬಿಜೆಪಿಯಿಂದ ಯಾವುದೇ ರೀತಿಯಂತಹ ಸ್ಪಷ್ಟವಾದಂಥ ಮತ್ತು ದೊಡ್ಡ ಮಟ್ಟದ ಪ್ರತಿಕ್ರಿಯೆಯಲ್ಲೂ ಕೂಡ PRC ವಿಚಾರದಲ್ಲಿ ವ್ಯಕ್ತವಾಗಿಲ್ಲ. ಕೇವಲ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಂಥ ಮಾತ್ರಕ್ಕೆ ಈ ವಿಚಾರ ಇಲ್ಲಿ ಸೀಮಿತವಾಗುತ್ತೋ ಅಥವಾ ಬಿಜೆಪಿ ಈ ನಿಟ್ಟಿನಲ್ಲಿ ಮತ್ತಷ್ಟು ಹೋರಾಟವನ್ನು ಏನಾದರೂ ಮುಂದುವರಿಸುತ್ತೋ ಅನ್ನುವಂಥದ್ರ ಮೇಲೆ ಈ ವಿಚಾರ ಎಷ್ಟು ದೊಡ್ಡ ಮಟ್ಟಿಗೆ ಇಲ್ಲಿ ರಾಜ್ಯದಲ್ಲಿ ಚರ್ಚೆಗೆ ಒಳಪಡುತ್ತೆ ಅನ್ನುವಂಥ ನಿರ್ಧಾರ ಆಗುತ್ತೆ. ಓಕೆ ಮಾಲ್ತೇಶ್. ಥ್ಯಾಂಕ್ ಯು ಕಿರಣ್.